ಹಾಯ್ ಫ್ರೆಂಡ್ಸ್, ವಿ ಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಬ್ರೆಡ್ ಆಮ್ಲೆಟನ್ನು ಮಾಡಿಕೊಂಡಿದ್ದೆ. ಹಾಗೆಯೇ ಒಂದು ಕುಕುಂಬರ್ ಹಾಗೆ ಒಂದು ಆ್ಯಪಲನ್ನು ಕೂಡ ನಾನು ತಿಂದೆ. ಅದಾದ ನಂತರ ಸ್ವಲ್ಪ ಮನೆ ಕ್ಲೀನೆಲ್ಲ ಮಾಡಿಕೊಂಡು ಇವಾಗ ಕುಡಿಲಿಕ್ಕೆ ಬಿಸಿ ನೀರನ್ನು ಇಟ್ಟುಕೊಂಡು, ಹಾಗೆ ಪಾತ್ರೆ ಎಲ್ಲ ತುಂಬ ಇತ್ತು, ಅದನ್ನೆಲ್ಲ ಕೂಡ ಪಾತ್ರೆನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಕೂಡ ಇವಾಗ ಸ್ಟ್ಯಾಂಡಲ್ಲೇ ಹಾಕಿ ಇಟ್ಟೆ. ನಂತರ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿದೆ. ಹಾಗೆಯೇ ಇಲ್ಲಿ ಒಳಗಡೆ ಇಟ್ಟಂಥ ಗಿಡಗಳೆರಡು ಸ್ವಲ್ಪ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಒಣಗ್ತಾ ಇತ್ತು. ಸೊ ಅದನ್ನು ಕೂಡ ಚೇಂಜ್ ಮಾಡಬೇಕು. ಹಾಗೆಯೇ ಬಟ್ಟೆ ಅಂತೂ ತುಂಬಾ ಇತ್ತು. ಸೊ ಹಾಗಾಗಿ ಬಟ್ಟೆ ಒಂದು ಬಾಕ್ಸ್ ನೋಡ್ಬೋದು ಎಷ್ಟೊಂದಿದೆ ಅಂತ, ಅದನ್ನು ಕೂಡ ವಾಶಿಗೆ ಇವಾಗ ಬಟ್ಟೆಯನ್ನು ಕೂಡ ಹಾಕ್ಕೊಂಡೆ. ನಂತರ ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಆದ ನಂತರ ಅದನ್ನು ಒಣಗಿ ಹಾಕ್ಕೊಂಡು, ಸ್ವಲ್ಪ ಕಡಲೆ ಬೀಜ ಇತ್ತು, ಚೆನ್ನಾಗಿ ಬಿಸಿಲು ಹೊರಗೆ ಬರ್ತಾ ಇದ್ದದ್ರಿಂದ ಅದನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಹಾಕ್ಕೊಂಡೆ. ನಂತರ ಸ್ವಲ್ಪ ಮೀನು ತಗೊಂಡು ಬಂದಿದ್ದೇವೆ, ಅದನ್ನು ಕೂಡ ವಾಶ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಲಾಸ್ಟ್ 2 ಮೀನು ಇರಬೇಕಾದ್ರೆ ನನಗೆ ವೀಡಿಯೋ ಮಾಡಲಿಕ್ಕೆ ನೆನಪಾಯಿತು. ಸೊ ಹಾಗಾಗಿ ಲಾಸ್ಟ್ 2 ಇರುವಂಥ ಮೀನನ್ನು ಇವಾಗ ಫ್ರೈ ಮಾಡ್ತಾಯಿದ್ದೆ, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಫ್ರೈ ಎಲ್ಲ ಆದ ನಂತರ ಈಚೆ ಕಡೆ ನಾನು ಸ್ವಲ್ಪ ಆಲೂಗಡ್ಡೆ ಸಾರನ್ನು ಕೂಡ ಮಾಡಿಕೊಂಡೆ. ಫೈನಲಾಗಿ ಅದಕ್ಕೆ ನಾನು ಒಗ್ಗರಣೆಯನ್ನು ಕೂಡ ಮಾಡಿಕೊಂಡೆ. ಸಾರು ಕೂಡ ರೆಡಿ ಆಯಿತು. ಸೊ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಅದಾದ ನಂತರ ಸ್ವಲ್ಪ ರೆಸ್ಟ್ ಮಾಡಿದೆ. ನಂತರ ಇವಾಗ ಸ್ವಲ್ಪ ಈ ಕೆಲಸ ಎಲ್ಲ ಮುಗಿದ ನಂತರ ಇವಾಗ ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಾಗಿತ್ತು. ಸೊ ಹಾಗೆ ಮಾರ್ಕೆಟಿಗೆ ಕೂಡ ಬಂದಿದ್ದೆ. ಹಾಗೆ ಸ್ವಲ್ಪ ಬ್ಲೌಸನ್ನೆಲ್ಲ ಸ್ಟಿಚ್ ಮಾಡಲಿಕ್ಕೆ ನಾನು ಕೊಡಲಿಕ್ಕಿತ್ತು. ಸೊ ಹಾಗಾಗಿ ಬ್ಲೌಸೆಲ್ಲ ಸ್ಟಿಚ್ ಮಾಡಿಕೊಟ್ಟು ಸಂಜೆ ಆಯಿತು. ಅಷ್ಟರೊಳಗೆ ಆಗಾಗಲೇ ಮನೆ ಕೂಡ ಬಂದೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ. ಇದು ನಾನು ಹಾಗಲಕಾಯಿ ಪಲ್ಯಗೆ ಬೆಳ್ಳುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಇವಾಗ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಹಾಕಿ ಅದು ಸ್ವಲ್ಪ ಕೆಂಪಗಾದ ನಂತರ 1 ಟೊಮೆಟೊವನ್ನು ಕಟ್ ಮಾಡಿ ಹಾಕಿ ಅದನ್ನು ಸಹ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ನಂತರ ಇವಾಗ ಕಟ್ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿಯನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಟರ್ಮರಿಕ್ ಪೌಡರನ್ನು ಹಾಕಿ ಚೆನ್ನಾಗಿ ನಾನು ಆಯಿಲಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ತೇನೆ. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ನಂತರ ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ಪೌಡರು ಮತ್ತು ನಿಮಗೆ ಇಷ್ಟ ಆದರೆ ನಿಮಗೆ ಬೇಕಂದರೆ ಸ್ವಲ್ಪ ಸಾಂಬಾರು ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಾಗುತ್ತೆ. ಕೆಲವರು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ತಾರೆ. ನಾನು ಇದಕ್ಕೆ ಬೆಲ್ಲ ಆಗಲಿ ಸಿಹಿ ಅಲ್ಲ ಏನೂ ಸೇರಿಸ್ಕೊಳ್ಳಲ್ಲ. ಕೆಲವೊಂದು ತರಕಾರಿಗಳನ್ನು ನಾವು ಅದು ಯಾವ ರೀತಿಯಾಗಿ ನೈಜವಾದ ಸ್ಥಿತಿಯಲ್ಲಿ ಅದನ್ನು ಮಾಡಿ ತಿಂದರೆ ನಮ್ಮ ಹೆಲ್ತಿಗೂ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಈ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ಳೋದ್ರಿಂದ. ಆದರೆ ಇದನ್ನು ನೀರನ್ನು ಸೇರಿಸ್ಕೊಳ್ಳೋದು ಸ್ಲೋ ಫ್ಲೇಮಲ್ಲೇ ಆದಷ್ಟು ಇದನ್ನು ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದೊಳ್ಳೆ ನೀರೇನಾದರೂ ಬೇಕಂದರೆ ಸ್ವಲ್ಪ ಅರ್ಧದಷ್ಟು ನೀರನ್ನು ಬೇಕಂದರೆ ನೀವು ಸೇರಿಸ್ಕೊಳ್ಬೋದು. ಸೊ ಆದಷ್ಟು ಸ್ಲೋ ಫ್ಲೇಮಲ್ಲಿ ನಾವು ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಂಡಾವಾಗ ತುಂಬಾ ಚೆನ್ನಾಗಾಗುತ್ತೆ. ಸೊ ಇವಾಗ ಇದು ಫೈನಲ್ ಆಗ್ತಾ ಬಂತು. ಚೆನ್ನಾಗಿ ಅದನ್ನು ಆವಾಗವಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಮುಚ್ಚಿ ಹಾಗೆಯೇ ತೆಗೆದು ಮಾಡ್ತಾಯಿದ್ರೆ ಅದು ಬಾಯ್ಲ್ ಆಗುತ್ತೆ. ಹಾಗೆ ಇದು ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಇವಾಗ ಇದು ಫೈನಲ್ ಆಗಿ ಪಲ್ಯ ಕೂಡ ರೆಡಿ ಆಯಿತು. ಸೊ ಇದಾಗಿತ್ತು ನನ್ನ ಒಂದು ಚಿಕ್ಕ ಲಾಗು. ಈ ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನಾನು ಬೇರೆ ವಿಡಿಯೋಗಳನ್ನೆಲ್ಲ ಶೇರ್ ಮಾಡಿದ್ದೆ, ಹಾಗೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಬಾಯ್.